ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಕಾರಣ ಏನಪ್ಪ ಅಂದರೆ, ನಿಮ್ಮಲ್ಲಿ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಭಾಳ ಇರ್ತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ಒಂದು ಸಿಹಿ ಸಿಹಿ ಸುದ್ದಿ ಅಂತಾನೆ ಅಂತ ಅನ್ಕೋಬೋದು ನೀವುಗಳು. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಇ ಸ್ಪೋರ್ಟ್ಸ್ ಬಗ್ಗೆ ಅಂದರೆ ಫ್ರೀ ಫೈರ್ ಇ ಸ್ಪೋರ್ಟ್ಸ್ ಇಂಡಿಯಾದು ಒಂದು ಟೂರ್ನಮೆಂಟ್ ಥರ ಏನೋ ಬರ್ತಿದೆ. ಆ, ಮುಂದೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಮತ್ತೆ ಒಬ್ಬ ಇ ಸ್ಪೋರ್ಟ್ಸ್ ಅನಾಲಿಟಿಕ್ ಇರ್ತಾರಲ್ಲ, ಅವರ ಜೊತೆ ನಾವಿಬ್ರು ಒಂದು ಕನ್ವರ್ಸೇಷನ್ ಆಗಿತ್ತು. ಸರಿನಾ? ಈ ವಿಡಿಯೋದಲ್ಲಿ ಅವ್ರು ಏನೇನು ಹೇಳಿದ್ದಾರೆ ನಿಮಗೆ ಅದನ್ನು ಕೇಳಿ ಬಹಳ ಖುಷಿ ಆಗುತ್ತೆ. ಆಮೇಲೆ ಈ ವಿಡಿಯೋದಲ್ಲಿ ಫ್ರೀ ಫೈರ್ ಇಂಡಿಯಾ ಬರ್ತಿದೆ ಅಂತ ನಿಮ್ಗೆ ಹೋಪ್ಸು ಬರ್ಬೋದು. ಬೇಗ ನೋಡ್ಕೊಂಡ್ ಬಂದ್ಬಿಡಿ ವಿಡಿಯೋ. ಏನ್ ಬ್ರೋ, ನೀವೇನೋ ಇ ಸ್ಪೋರ್ಟ್ಸ್ ಬಗ್ಗೆ ಏನೋ ಹೊಸ ನ್ಯೂಸ್ ಬಂದಿದೆ, ಕನ್ನಡದಲ್ಲಿ ಇನ್ನ ಯಾರು ಹೇಳಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ ಬ್ರೋ. ಈ ಗರೀನಾದ್ ಅವ್ರ ಕಡೆಯಿಂದ ಏನೋ ಹೊಸದಾಗಿ ಸಮಥಿಂಗ್ ಇ ಸ್ಪೋರ್ಟ್ಸ್ ರಿಲೇಟೆಡ್ ಏನೋ ಬರ್ತಿದೆ ಅಂತ ಹೇಳ್ತಿದ್ರಲ್ವಾ, ಹಾ ಅದ್ರ ಬಗ್ಗೆ ಸಣ್ಣದಾಗಿ ಒಂದು ನ್ಯೂಸ್ ಬಂದಿರೋದು. ಸಣ್ಣದಾಗಿ ಅಂದ್ರೆ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಗಳಿಗೆಲ್ಲ ತುಂಬಾ ಲೈಕ್ ಯಾರ್ಯಾರು ಇ ಸ್ಪೋರ್ಟ್ಸ್ ಗೆ ಗ್ರೈಂಡ್ ಮಾಡ್ತಿದ್ರು, ಮುಂದೆ ಕನ್ನಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ರು, ಲೈಕ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆದ್ರೂ ಕೂಡ ಹಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾ ಬೇಸಿಕ್ ಆಗಿ ಏನಂದ್ರೆ, ಈಗ 2025 ನ್ಯೂ ಇಯರ್ ಗೆ ಇ ಸ್ಪೋರ್ಟ್ಸ್ ಬರ್ತಿದೆ, ಗೇಮ್ ಬರ್ತಿದೆ ಅಂತಂದ ರೂಮರ್ಸ್ ಗಳು ಹರಡಿದ್ವು, ಹೌದಾ? ಹೌದು ಹೌದು. ಅದ್ರ ಬಗ್ಗೆ ಏನಪ್ಪಾ ಅಪ್ಡೇಟ್ ಅಂತ ಅಂದ್ರೆ, ಈಗ ಫೆಬ್ರವರಿ 3rd ವೀಕ್ ಬಹುಶಃ ನಿಮ್ಗೆ ನೋಡೋಣ ಅಂತ ಹೋದ್ರೆ, ಹಾ ಸ್ಯಾಟರ್ಡೆ ಸಂಡೇ ಮೇನ್ ಇವೆಂಟ್ ಯಾವಾಗ ಅಂದ್ರೆ 18th ಅಥವಾ 19th ಇರುತ್ತೆ. ಹಾ ಹಾ ಅವತ್ತಿನ ದಿವಸ ನಿಮ್ಗೆ FFIC ಟೈಪ್ ಲೈಕ್ FFIC ಗಳೇನ್ ನಡೀತಿದ್ವು ಗೊತ್ತಾ, 2020 2021 ಎಲ್ಲ ನಡೆದ್ವು ಗೊತ್ತಾ, ಹಾ ಆತರ ಒಂದು ಮೇಜರ್ ಟೂರ್ನಮೆಂಟ್. ಯಾವ ತರ ಅಂದ್ರೆ, ಮೊನ್ನೆ ದೀಪಾವಳಿ ಕಪ್ ಅಂತ ಮಾಡಿದ್ರು, ಅದೇ ಕೊಟ್ಟಿದ್ರ. ಆದ್ರೆ ಯಾವ್ದೇ ರೀತಿಯ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಗೆ ಎಫೆಕ್ಟ್ ಆಗಿಲ್ಲ. ಅದು ಹ್ಯಾಕರ್ಸ್ ಇಶ್ಯೂ, ಗ್ಲಿಚ್ ಇಶ್ಯೂ ಎಲ್ಲ ಬಂದ್ಬಿಟ್ಟು, ಮತ್ತೆ ಪ್ರೈಸ್ ಪೂಲ್ ಡೈಮಂಡ್ ಗಳು ಇಟ್ಟಿದ್ರು. ಯಾವ್ದೇ ರೀತಿಯ ಕ್ಯಾಶ್ ಪ್ರೈಸ್ ಅಥವಾ ಟ್ರೋಫಿ, ಲ್ಯಾನ್ ಇವೆಂಟ್ ಆತರ ಏನ್ ಆಗಿರ್ಲಿಲ್ಲ. ಅದು ಈ ಇವೆಂಟ್ ಏನಾಗಿರುತ್ತಪ್ಪ ಅಂದ್ರೆ ಕಂಪ್ಲೀಟ್ಲಿ ಡಿಫರೆಂಟ್ ಇರುತ್ತೆ. ನಿಮ್ಗೆ ಕ್ಯಾಶ್ ಪ್ರೈಸ್ ನೋಡಕ್ ಸಿಗುತ್ತೆ, ಲ್ಯಾನ್ ಇವೆಂಟ್ ನೋಡಕ್ ಸಿಗ್ಬಹುದು. ಲ್ಯಾನ್ ಇವೆಂಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಕ್ಯಾಶ್ ಪ್ರೈಸ್ ಕನ್ಫರ್ಮ್ ಇದೆ. ಡೇಟ್ ಯಾರಿಗೂ ಸಿಕ್ಕಿರ್ಲಿಲ್ಲ, ಕನ್ನಡ ಕಮ್ಯುನಿಟಿಯಲ್ಲೂ ಆಗಿರ್ಬೋದು, ಹಿಂದಿಯಲ್ಲೂ ಕೂಡ. ಓಕೆ. ಅದೇ ಈಗ ಡೇಟ್ ಅಂದ್ರೆ 100% ಶೋರ್ ಅಂತ ಅಲ್ಲ, 90% ಶೋರ್ ಅಂತ ಅನ್ಕೋಬಹುದು. ಫೆಬ್ರವರಿಯಲ್ಲಿ ಅದಕ್ಕೆ ಬಂದ್ಬಿಟ್ಟು ಇನ್ ಗೇಮ್ ಕ್ವಾಲಿಫೈಯರ್ಸ್ ಅಂತ ಮಾಡ್ತಾರಲ್ವಾ, ಅದು ಬಂದ್ಬಿಟ್ಟು ನಮ್ಗೆ ಜನವರಿ ಎಂಡ್ ಅಲ್ಲಿ ಗೇಮ್ ಅಲ್ಲಿ ಕಾಣಕ್ ಸಿಗ್ಬಹುದು ಅಂತ ಒಂದು ಲೀಕ್ ಬಂದಿದೆ. ಲೀಕ್ ಅಷ್ಟೇ, ಅದಕ್ಕೆ ನಿಮ್ಗೆ ಟೀಮ್ಸ್ ಬೇಕಲ್ವಾ. ಅದೇ ಅದೇ. ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ, ಇ ಸ್ಪೋರ್ಟ್ಸ್ ಆಡ್ಬೇಕು ಅಂತ ಇದೀರೋ, ಈ ಕನ್ನಡ ಕಮ್ಯುನಿಟಿನ, ಕರ್ನಾಟಕನ, ತಮ್ಮ ಏನು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀರಲ್ವೋ, ಎಲ್ಲ ಗ್ರೈಂಡಿಂಗ್ ಮಾಡ್ಬೇಡಿ, ಪ್ರಾಕ್ಟೀಸ್ ಗಳು ಮಾಡ್ಕೊಳ್ಳಿ. ಯಾಕಂದ್ರೆ ಈ ಸಲ ಅಫಿಷಿಯಲ್ ಒಂದ್ಸಲ ಅನೌನ್ಸ್ ಆದ್ಮೇಲೆ ನಿಮ್ಗೆ ಕಾಂಪಿಟಿಷನ್ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬಿಡುತ್ತೆ. ಹಳೆ ಪ್ಲೇಯರ್ಸ್ ಗಳೆಲ್ಲ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಈ ಲೈವ್ ಅಲ್ಲೆಲ್ಲ ನೋಡ್ಬೋದಲ್ಲ, ಓಲ್ಡ್ ಪ್ಲೇಯರ್ಸ್, ಹಳೆ ಲೆಜೆಂಡ್ಸ್, ಹಳೆ ಪ್ಲೇಯರ್ಸ್ ಗಳೆಲ್ಲ ಆಲ್ರೆಡಿ ಲೈವ್ ಅಲ್ಲಿ ನಿಮ್ಗೆ ಡೈಲಿ ಸಿಗ್ತಾರೆ, ಗ್ರೈಂಡಿಂಗ್ ಫಾರ್ ಟೂರ್ನಮೆಂಟ್ ಅಂತ. ಹೌದು. ಸೊ ಆ ರೀಸನ್ ಗೋಸ್ಕರ ಏನು ಎಲ್ಲ ವಾಪಸ್ ಬಂದಿರೋದು. ಓಕೆ ಓಕೆ. ಆದ್ರೆ ಆಫೀಸಿಯಲ್ ಏನಾದ್ರು ಬಂದ್ಮೇಲೆ ನೀವು ಈಗಿಂದ ಏನಾದ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಗೆ ಸ್ವಲ್ಪ ಒಂದು ಎಡ್ಜ್ ಇರುತ್ತೆ. ಈಗ ಆಲ್ರೆಡಿ ಸುಮಾರು ಜನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಡೈಲಿ ಸ್ಕ್ರೀಮ್ಸ್ ಆಡ್ತಾ. ನಮ್ಮ ಚೇತನ್ ಬ್ರೋ ಸ್ಕ್ವಾಡ್ ಆಗಿರ್ಬೋದು, ಇವರೆಲ್ಲ ಆಲ್ರೆಡಿ ಸ್ವಲ್ಪ ಟಚ್ ಅಲ್ಲ ಅವ್ರೆ. ಇನ್ನೂ ಸ್ವಲ್ಪ ಏನಾದ್ರು ಪ್ರಾಕ್ಟೀಸ್ ಸಿಕ್ತು ಅಂತ ಆದ್ರೆ ಒಳ್ಳೆ ರೀತಿಲಿ ಒಂದು ರಿಸಲ್ಟ್ ತಂದು ರೆಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ ಇದು ಇವಾಗ ಇ ಸ್ಪೋರ್ಟ್ಸ್ ಯಾರ್ಯಾರು ಕಷ್ಟ ಪಡ್ತಿದಾರೋ ಅವ್ರಿಗೆಲ್ಲ ಇದೊಂಥರ ಸಿಹಿ ಸುದ್ದಿ ತರ. ಯಾಕಂದ್ರೆ ನಮ್ 2 years ಇಂದ ಕಾಯ್ತಾ ಇದ್ವಿ, ಹೌದಾ? ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಎಲ್ಲ ಕೆಲವೊಂದ್ ಗೇಮ್ ಕ್ವಿಟ್ ಮಾಡ್ಬಿಟ್ರು. ಕೆಲವೊಂದ್ ಜನ ಲೈಕ್ ಪೂರಾ ಯೂಟ್ಯೂಬ್ ಅಲ್ಲೂ ಕೂಡ ಮುಂಚಿಂದು ಪ್ಲೇಯರ್ಸ್ ಗಳು, ಯೂಟ್ಯೂಬರ್ ಗಳೆಲ್ಲ ಇನ್ಆಕ್ಟಿವ್ ಆಗ್ಬಿಟ್ಟಿದ್ರು. ಅಲ್ಲ, ಇದೆಲ್ಲ ಇವಾಗ ಬರ್ತಿರೋದು ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಫ್ರೀ ಫೈರ್ ಇಂಡಿಯಾ ಬರೋ ಚಾನ್ಸಸ್ ಇದೆ, ಹೋಪ್ಸ್ ಬರ್ತಾ ಇದೆ ಅಲ್ವಾ? ಹೋಪ್ ಇದೆ. ನಾನು ಈ ಬರ್ತಿದೆ ಅಲ್ವಾ,
ಈ ಇವೆಂಟ್ ಗೆ ಫ್ರೀ ಫೈರ್ ಇಂಡಿಯಾ ಬರ್ತಿದೆ ಅಂತ ಏನು ಇದು ಹೇಳಕ್ ಹೋಗಲ್ಲ, ಯಾಕಂದ್ರೆ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಅಷ್ಟಿಲ್ಲ. ಈ ಇವೆಂಟ್ ಬೇಸಿಕ್ ಆಗಿ ಏನ್ ಸ್ಪೋರ್ಟ್ಸ್ ರಿಲೇಟೆಡ್ ಇದೆಲ್ಲ ಹಾ ಅಷ್ಟಿರೋದು. ಇನ್ನು ಮುಂದೆ 2025 ಅಲ್ಲಿ ಈಗ ನಮ್ಗೆ ಗೂಗಲ್ ಅಲ್ಲಿ ಏನ್ ಹೇಳ್ತಿದೆಪ್ಪ ಅಂತಂದ್ರೆ March 12th ಗೆ ಗೇಮ್ ಬರ್ತಿದೆ ಅಂತ ಇದೆ. ಅದಕ್ಕೆ ಒಂದು ಇದು ಕೊಡೋ ತರ ಏನಾಗಿದೆ ಅಂತಂದ್ರೆ, ನಮ್ಮ DJ ಆಲೋಕ್ ಅವ್ರ ಏನಿರಲ್ಲ ಗೇಮ್ ಅಲ್ಲಿ ಕ್ಯಾರೆಕ್ಟರ್ ಯಾವ್ದಿದೆಲ್ಲ ಅವ್ರ ಇದ್ರಲ್ಲಿ ಇವೆಂಟ್ ಕೂಡ ಇದೆ ಇಂಡಿಯಾದು. ಅವ್ರದ್ದೇನ್ ಕಾನ್ಸರ್ಟ್ ಏನ್ ಮಾಡ್ತಾರಲ್ಲ, ಅವ್ರು ಆಕ್ಚುಲಿ ಅವರು ಮ್ಯೂಸಿಷಿಯನ್ ಅಲ್ವಾ. ಕಾನ್ಸರ್ಟ್ ಮುಂಬೈ 10th March 10th ಮುಂಬೈಯಲ್ಲಿ ಆರ್ಗನೈಸ್ ಆಗಿದೆ. ಅವ್ರು ಇಂಡಿಯಾಕ್ ಬರ್ತಿರೋದು ಸೇಮ್ ಡೇಟ್ ಸೇಮ್ ವೀಕ್ ಆಗಿರೋದ್ರಿಂದ ಗೂಗಲ್ ಅಲ್ಲಿ ಗೇಮ್ ಲಾಂಚ್ ಕೂಡ ಸೇಮ್ ಡೇಟ್ ಸೇಮ್ ವೀಕ್ ತೋರಿಸ್ತಿರೋದ್ರಿಂದ ಅವ್ರದ್ದು ಏನಪ್ಪಾ ಅಂದ್ರೆ ಅಫಿಷಿಯಲ್ ಅವ್ರ ಪಾರ್ಟ್ನರ್ ಅಲ್ವಾ. ಸೊ ಆ ರೀತಿಲಿ ನೋಡಕ್ ಹೋದ್ರೆ ಏನೋ ಒಂದು ಕ್ಲೂ ಸಿಕ್ಕಿದ್ಯಾ ಅಂತ ಜನ ರೂಮರ್ಸ್ ಹರಡಿಸ್ತಾ ಇದಾರೆ. ಅದು ಎಷ್ಟ್ರ ಮಟ್ಟಿಗೆ ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ, ಕಾದೇ ನೋಡ್ಬೇಕು. ಅದು ನಿಜಾನೇ ಆಗ್ಲಿ, ಅದು ನಿಜ ಆಗ್ಲೇಬೇಕು. ನಿಜ ಆಗ್ಬೇಕು. ಅದೇ ಪ್ಲೇಯರ್ಸ್ ಎಲ್ಲ ಕಷ್ಟಪಟ್ಟು ಪಾಪ ಗ್ರೈಂಡ್ ಎಲ್ಲ ಮಾಡ್ತಾವ್ರೆ. ಅದನ್ನು ನಿಜಾನೇ, ಹೌದು. ಸೊ ಈ ಸ್ಪೋರ್ಟ್ಸ್ ನಮ್ಗೆ ಮೇನ್ ಬೇಕಾಗಿರೋ, ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ಗೆ ಮೇನ್ ಬೇಕಾಗಿರೋದು ಗೇಮ್ ಅಲ್ಲ, ಅವ್ರಿಗೊಂದು ಪ್ಲಾಟ್ಫಾರ್ಮ್ ಬೇಕಿದೆ. ಈಗ ಫ್ರೀ ಫೈರ್ ಗೆ ಈಗ ಸ್ಪಾನ್ಸರ್ಸ್ ಎಲ್ಲ ಬಹಳ ಕಮ್ಮಿ ಇದಾರೆ. ನೀವು ನೋಡ್ತಾ ಹೋದ್ರೆ ಕಂಪೇರ್ ಟು BGMI ಆಕ್ಸ್ ಕೂಡ ಈಗ ಒಳ್ಳೊಳ್ಳೆ ಆಕ್ಸ್ ನಮ್ ಕನ್ನಡದಲ್ಲಿ ಬಹಳ ಇದಾವೆ, ನೀವು ನೋಡ್ತಾ ಹೋದ್ರೆ. ಸೊ ಫ್ರೀ ಫೈರ್ ಲೈನ್ ಅಪ್ ಯಾವ್ದ್ರಲ್ಲೂ ಈಗ ಆಲ್ಮೋಸ್ಟ್ 0. ಅದೇ ಲೈಕ್ ಗೇಮ್ ಏನಾದ್ರು ಬಂದ್ರೆ ಇದ್ದಂಗ ಆಗುತ್ತೆ. ಆಗಿರ್ಬೋದು ನಮ್ಮಂತ ಅನಲಿಸ್ಟ್ ಗಳಿಗೆ. ಹೌದು. ಇಲ್ಲೇ ನೀವು ಹೇಳ್ಬಿಡಿ ಬ್ರೋ, ನಿಮಗೆ ಹೆಂಗು ಸಿಕ್ತು ಅಂತ. ಗಾಯ್ಸ್, ಇವ್ರಿಗೆ ಹೆಂಗೆ ಸಿಕ್ತು ಅಂದ್ರೆ, ಇವರು ಒಬ್ಬ ಇ ಸ್ಪೋರ್ಟ್ಸ್ ಅನಲಿಸ್ಟ್. ಓಕೆನಾ? ನೀವು ನಿಮ್ಗೆ ಮೈಂಡ್ ಅಲ್ಲಿ ಒಂದಿಷ್ಟು ಯೋಚನೆಗಳು ಬರ್ಬೋದು, ಇವರು ಫೇಕ್ ಹೇಳ್ತಿರ್ಬೋದು ಅದು ಇದು ಅಂತ. ಆದ್ರೆ ಇವ್ರು ಬಂದ್ಬಿಟ್ಟು ಒಬ್ಬ ಇ ಸ್ಪೋರ್ಟ್ಸ್ ಅನಲಿಸ್ಟ್. ಸರಿನಾ? ಇವ್ರು ಬಂದ್ಬಿಟ್ಟು ಇ ಸ್ಪೋರ್ಟ್ಸ್ ಅನಲಿಸ್ಟ್. ಓಕೆನಾ ಗೈಸ್? ಇವ್ರು ಹೇಳಿದ್ ಕೇಳಿ ನಿಮ್ಗೆ ಖುಷಿ ಆಗಿರ್ಬೋದು ಬಹಳ. ಓಕೆನಾ? ಈ ತರನೇ ನೆಕ್ಸ್ಟ್ ಏನಾದ್ರು ಬಂದ್ರೆ ಪಕ್ಕಾ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ನೋಡಿ ಇಷ್ಟ ಆಗಿರ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಫ್ರೀ ಫೈರ್ ಇಂಡಿಯಾ ಬರ್ತಿದ್ಯಾ ಇಲ್ಲ ಅಂದ್ರೆ ಬರ್ತಿಲ್ವಾ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಹಾಗೆ ನಿಮ್ಮಲ್ಲಿ ಇ ಸ್ಪೋರ್ಟ್ಸ್ ಆಡೋರು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇದ್ರೆ ಪ್ಲೀಸ್ ಅವ್ರಿಗೆ ಆದಷ್ಟು ಶೇರ್ ಮಾಡಿ.